ಹಾಯ್ ಹಲೋ ಫ್ರೆಂಡ್ಸ್, ಇದು ಸ್ಟೂಡೆಂಟ್ ಅಲರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ಕೆ ಎ ಕಡೆಯಿಂದ ಇವಾಗಿನೂ ನೋಟಿಫಿಕೇಷನ್ ಬಂದಿದೆ. ಸಿ ಇ ಟಿ ಆಸ್ಪಿರೆಂಟ್ಸ್ಗೆ ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕಂದರೆ ನಿಮ್ಮ ಎಡಿಟ್ ಆಪ್ಷನನ್ನು ಇನ್ನೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ನಿಮ್ಮ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇಲ್ಲ. ಆದರೆ ಎಡಿಟ್ ಆಪ್ಷನನ್ನು ನೀವೇನಾದ್ರು ತಪ್ಪು ಮಾಡಿದರೆ ಎಡಿಟ್ ಆಪ್ಷನನ್ನು ಚೇಂಜ್ ಮಾಡಿದ್ದಕ್ಕೋಸ್ಕರ ಇನ್ನು 30ನೇ ತಾರೀಕುವರೆಗೂ ನಿಮಗೆ ಅವೈಲಬಲ್ ಇದೆ. ಕೆ ಇ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಡೆಯಿಂದ ಸಿ ಇ ಟಿ 2026 ಅರ್ಜಿಯಲ್ಲಿನ ವಿವರಗಳು ತಪ್ಪಾಗಿದ್ದಲ್ಲಿ ಸರಿಪಡಿಸಿಕೊಳ್ಳಲು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದ ನಂತರವೂ ಅವಕಾಶ ಅಂತ ಇಲ್ಲಿ ಹೇಳಲಾಗಿದೆ. ಇಲ್ಲಿ ನೋಡಿ, ಎಲ್ಲ ವಿವರವಾಗಿ ಅಲ್ಲಿರುವಂತೆ ನಾನು ಹೇಳ್ತೇನೆ. ಸಿ ಇ ಟಿ 2026ಗೆ ಈಗಾಗಲೇ ಅರ್ಜಿ ಸಲ್ಲಿಸುವವರು ಎಲ್ಲ ಮಾಹಿತಿ ಸರಿಯಾಗಿ ತುಂಬಿರುವ ಬಗ್ಗೆ ಪರಿಶೀಲಿಸಿಕೊಳ್ಳಲು ಸಾಕಷ್ಟು ಬಾರಿ ಮಾಹಿತಿ ನೀಡಲಾಗಿದ್ದು, ತಪ್ಪಿದ್ದರೆ ಮತ್ತೊಮ್ಮೆ ಲಾಗಿನ್ ಆಗಿ ಸರಿಪಡಿಸಿಕೊಳ್ಳಲು ಅವಕಾಶವಿದೆ. ಅಂತಿಮವಾಗಿ ಸಬ್ಮಿಟ್ ಮಾಡುವ ಮೂಲಕ ಅರ್ಜಿಯಲ್ಲಿನ ಮಾಹಿತಿಗಳು ಸರ್ವರ್ನಲ್ಲಿ ಸೇವ್ ಆಗುತ್ತದೆ ಎಂಬುದನ್ನು ಗಮನಿಸಿ. ನೀವು ಅರ್ಜಿ ಸಲ್ಲಿಸಿ ಆಗಿದೆ, ಎಲ್ಲ ಅರ್ಜಿ ಹಾಕಿರ್ತೀರ. ಹಾಕಾದ್ಮೇಲೆ ನಿಮಗೆ ಏನಾರು ಪರಿಶೀಲಿಸಿ ಅಂತ ಹೇಳಿ ಇವಾಗ ಒಂದ್ಸತಿ ಎಕ್ಸ್ಟೆಂಡ್ ಮಾಡಿದ್ರು, ಅವಾಗ ಒಂದ್ಸತಿ ನೋಡಿ ನಿಮಗೆ ಸಬ್ಮಿಟ್ ಮಾಡೋದಕ್ಕೆ ಇತ್ತು. ಅದಾದಮೇಲೆ ಮತ್ತೆ ಇವಾಗ ಎಲ್ಲರೂ ಅಕಸ್ಮಾತ್ ಏನಾದ್ರು ಆರ್ ಡಿ ನಂಬರ್ ತಪ್ಪಾಗಿದ್ರೆ, ಇಲ್ಲ ರಿಸರ್ವೇಷನ್ಸ್ ಯಾವ್ದಾದ್ರು ಕ್ಲೈಮ್ ಮಾಡ್ದಲೇ ಇದ್ದರೆ, ಅವ್ಯಾವ ಇದ್ದರೆ ಇವಾಗ ನೀವು ಬೇಕಾದ್ರೆ ಕ್ಲೈಮ್ ಮಾಡ್ಕೊಂಡಿದ್ದಾರೆ ಕ್ಲೈಮ್ ಮಾಡ್ಕೊಬೋದು. ಆರ್ ಡಿ ನಂಬರ್ ತಪ್ಪಾಗಿದ್ರೆ ಆರ್ ಡಿ ನಂಬರ್ ಕರೆಕ್ಟಾಗಿ ಹಾಕ್ಬೋದು. ಲಾಗಿನ್ ಮಾಡಿ ನಿಮ್ದು ಏನಿದೆ ಕರೆಕ್ಟಾಗಿ ಅಲ್ಲಿ ಲಾಗಿನ್ ಆಗಿ ಸರಿಪಡಿಸ್ಕೊಳ್ಬೋದು. ಇವಾಗ ಅವಕಾಶನ ಕೊಟ್ಟಿದ್ದಾರೆ. ಅದಾದಮೇಲೆ ಸಿ ಇ ಟಿ 2026ಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದ ನಂತರವೂ ಎಡಿಟಿಂಗ್ ಮಾಡಿಕೊಳ್ಳಲು ಅವಕಾಶವನ್ನು ನೀಡಲಾಗುತ್ತದೆ. ಆದರೆ ಸಿ ಇ ಟಿ 2026ಕ್ಕೆ ಹೊಸದಾಗಿ ಅರ್ಜಿ ಸಲ್ಲಿಸಲು ಆಗುವುದಿಲ್ಲ ಅಂತ ರೆಡ್ ಫಾಂಟಲ್ಲಿ, ರೆಡ್ ಕಲರಲ್ಲಿ ನಿಮಗೆ ಇಲ್ಲಿ ಹಾಕಿದ್ದಾರೆ. ಇಲ್ಲಿ ನೋಡಿ, ಆದರೆ ಸಿ ಇ ಟಿ 2026ಗೆ ಹೊಸದಾಗಿ ಅರ್ಜಿ ಸಲ್ಲಿಸಲು ಬಿಡಲ್ಲ. ಆದರೆ ನೀವು ಏನಾದ್ರು ತಪ್ಪಾಗಿದ್ರೆ ಅದನ್ನು ಎಡಿಟ್ ಮಾಡ್ಕೊಬೋದು ಅಷ್ಟೇ. ಆದ್ದರಿಂದ ಅಭ್ಯರ್ಥಿಗಳು ಸರಿಯಾದ ಮಾಹಿತಿಯನ್ನು 30/3/2026 ರೊಳಗಾಗಿ ನೀಡುವ ಕುರಿತು ತಮ್ಮ ಪೋಷಕರೊಡನೆ ಸಮಾಲೋಚಿಸಿ ಕ್ರಮ ವಹಿಸಬಹುದೆಂದು ಈ ಮೂಲಕ ತಿಳಿಸಲಾಗಿದೆ. 30/3/2026 ಅಂದರೆ ನೆಕ್ಸ್ಟ್ ಮಂತ್. ಇವಾಗ ಫೆಬ್ರವರಿ ಅಂದರೆ ನೆಕ್ಸ್ಟ್ ಮಂತ್ವರೆಗೂ ಟೈಮ್ ಇದೆ ನಿಮಗೆ ಎಡಿಟ್ ಮಾಡ್ಕೊಳ್ಳೋದಕ್ಕೂ ಅವಕಾಶ. ಅದಾದಮೇಲೆ ನಿಮಗೆ ಮತ್ತೆ ಸಿ ಇ ಟಿ 2026ಗೆ ಅರ್ಜಿ ಸಲ್ಲಿಸುತ್ತಿರುವ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳ ಗಮನಕ್ಕೆ. ಇದು ಎಸ್ ಸಿ ಕ್ಯಾಟಗರಿಯವರಿಗೆ ಮಾತ್ರ ಇದನ್ನು ಹೇಳಿದ್ದಾರೆ. ಒಳ ಮೀಸಲಾತಿ ವಿವರ ಇರುವ ಆರ್ ಡಿ ಸಂಖ್ಯೆಯನ್ನು 30/3/2026 ಒಳಗಾಗಿ ನಮೂದಿಸಲು ಕುರಿತು ಸಿ ಇ ಟಿ 2026ಕ್ಕೆ ಅರ್ಜಿ ಸಲ್ಲಿಸಿರುವ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ಒಳ ಮೀಸಲಾತಿ ವಿವರಗಳು ಮುದ್ರಿತವಾಗಿರುವ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಜಾತಿ ಪ್ರಮಾಣ ಪತ್ರವನ್ನು ಸಂಬಂಧಿಸಿದ ತಹಶೀಲ್ದಾರ್ ರವರಿಂದ ಪಡೆದು ನಂತರ ಸದರಿ ಜಾತಿ ಪ್ರಮಾಣ ಪತ್ರದ ಆರ್ ಡಿ ಸಂಖ್ಯೆಯನ್ನು ಸಿ ಇ ಟಿ 2026 ಆನ್ಲೈನ್ ಅರ್ಜಿಯಲ್ಲಿ ನಮೂದಿಸಲು ಈಗಾಗಲೇ ಸೂಚಿಸಲಾಗಿದೆ. ಅಂದರೆ ನಿಮಗೆ ಫಸ್ಟಲ್ಲೇ ನಿಮ್ಮ ಕ್ಯಾಟಗರಿ ಕ್ಲೈಮ್ ಮಾಡೋದಕ್ಕೋಸ್ಕರ ನಿಮ್ಮ ಕ್ಯಾಟಗರಿ ಮತ್ತು ನಿಮ್ಮ ಯಾವ ಕ್ಯಾಸ್ಟ್ ಅಂತ ಹೇಳಿ, ಅದಾದಮೇಲೆ ನಿಮ್ಮ ಆರ್ ಡಿ ನಂಬರನ್ನು ಕೇಳಿರುತ್ತೆ. ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ. ಆದರೆ ಎಸ್ ಸಿ ಮತ್ತು ಎಸ್ ಟಿ ಅವರಿಗೆ ಆದಾಯ ಪ್ರಮಾಣ ಪತ್ರನೇ ಬೇರೆ ಇರುತ್ತೆ ಮತ್ತು ಜಾತಿ ಪ್ರಮಾಣ ಪತ್ರನೇ ಬೇರೆ ಇರುತ್ತೆ. ಆವಾಗ ನಿಮಗೆ ಜಾತಿ ಪ್ರಮಾಣ ಪತ್ರದ್ದು ಅಲ್ಲಿ ಆರ್ ಡಿ ನಂಬರ್ನ ಹಾಕಬೇಕಾಗಿರುತ್ತೆ. ಆ ಆರ್ ಡಿ ನಂಬರ್ ಏನಾದ್ರು ಅದು ತಪ್ಪಾಗಿದ್ರೆ ನೀವು ಚೇಂಜ್ ಮಾಡ್ಕೊಬೋದು. ಮತ್ತು ಒಳ ಮೀಸಲಾತಿ ವಿವರ ಇರುವ ಆರ್ ಡಿ ಸಂಖ್ಯೆ, ಒಳ ಮೀಸಲಾತಿ ವಿವರ ಇರುವ ಆರ್ ಡಿ ಸಂಖ್ಯೆಯನ್ನು ಇಲ್ಲಿ ಕೇಳಿದ್ದಾರೆ. ಅದು 30/3 ಒಳಗಾಗಿ ನೀವು ಅಲ್ಲಿ ಆರ್ ಡಿ ಸಂಖ್ಯೆಯನ್ನು ನಮೂದಿಸಿ ನಿಮ್ಮ ಲಾಗಿನ್ ಇಂಟರ್ಫೇಸ್ಗೆ ನೀವು ಲಾಗಿನ್ ಆಗಿ ಕೆ ಎ ಅವ್ರು ಕೊಟ್ಟಿರುವಂಥ ಅರ್ಜಿಯ ಲಿಂಕಿಂದ ಲಾಗಿನ್ ಆಗಿ ನೀವು ಅಲ್ಲೋಗಿ ನಿಮ್ಮ ಆರ್ ಡಿ ಸಂಖ್ಯೆಯನ್ನು ಕರೆಕ್ಟಾಗಿ ಹಾಕಬೇಕಾಗುತ್ತೆ. ನೀವೇನಾದ್ರು ತಪ್ಪಾಗಿದ್ದರೆ ಮತ್ತೆ ನೀವು ಸರಿಪಡಿಸಿ ನೀವು ಹಾಕ್ಬೋದು. ಅದಾದಮೇಲೆ ಆದರೆ ಕೆಲವು ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ಈ ಮೊದಲೇ ಪಡೆದಿದ್ದ, ಅಂದರೆ ಒಳ ಮೀಸಲಾತಿ ವಿವರಗಳು ಮುದ್ರಿತವಾಗದಿಲ್ಲದಿರುವ ಜಾತಿ ಪ್ರಮಾಣದ ಆರ್ ಡಿ ಸಂಖ್ಯೆಯನ್ನೇ ಸಿ ಇ ಟಿ 26 ಅರ್ಜಿಯಲ್ಲಿ ನಮೂದಿಸುತ್ತಿರುವುದು ಪ್ರಾಧಿಕಾರದ ಗಮನಕ್ಕೆ
ಬಂದಿರುತ್ತದೆ. ನಿಮಗೆ ಒಳ ಮೀಸಲಾತಿ ವಿವರಗಳು ನಿಮಗೆ ಫಸ್ಟು ಕೊಟ್ಟಿರ್ತಾರಲ್ಲ, ಅದನ್ನ ಇವಾಗ ಕೇಳ್ತಿಲ್ಲ. ಅಂದರೆ ನಿಮ್ಮ ಇದೆಲ್ಲ ಮಾಡ್ಕೊಂಬಿಟ್ಟು, ಅಂದರೆ ನಿಮ್ಮ ಹೊಸ್ದಾಗಿರುವಂಥ ಆ, ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ಅದ್ರದ್ದು ಆರ್ ಡಿ ನಂಬರನ್ನು ಹೊಸ್ದಾಗಿ ಒಳ ಮೀಸಲಾತಿ ವಿವರಗಳು ಮುದ್ರಿತವಾಗದಿಲ್ಲಿರುವ ಜಾತಿ ಪ್ರಮಾಣ ಪತ್ರ, ನಿಮಗೆ ಫಸ್ಟ್ ಇರುತ್ತಲ್ಲ ಏನು ಅಪ್ಡೇಟ್ ಮಾಡಿಸ್ದಲೇ ಇರೋವಂಥ ಜಾತಿ ಪ್ರಮಾಣ ಪತ್ರದ ಆರ್ ಡಿ ನಂಬರನ್ನು ನೀವು ಅಲ್ಲಿ ನಮೂದಿಸಿರ್ತೀರ. ಅದು ಕೆ ಎ ಪ್ರಾಧಿಕಾರಕ್ಕೆ ಅವರಿಗೆ ಗಮನಕ್ಕೆ ಬಂದಿದೆ. ಅದಕ್ಕೋಸ್ಕರ ನಿಮಗೆ ಜಾಸ್ತಿ ಟೈಮ್ ಕೊಟ್ಟಿರೋದು ಅದಕ್ಕೋಸ್ಕರ. ಮಿನಿಮಮ್ ನೀವು ಆದಾಯ ಜಾತಿ ಪ್ರಮಾಣ ಪತ್ರ ಮಾಡಿಸ್ತೀರಾ ಅಂದರೆ 15 ಡೇಸ್ 15 to 30 ಡೇಸ್ ಆಗುತ್ತೆ. ಅದಕ್ಕೋಸ್ಕರ ನೀವು ತಡ ಮಾಡ್ದಲೇ ಇನ್ನೊಂದು ಇಲ್ಲಾಂದರೆ ನೀವು ನಾಳೆ ಇಲ್ಲ ನಾಡ್ದು, ಅಂದರೆ ಇವತ್ತು ನೋಟಿಫಿಕೇಷನ್, ಅಂದರೆ ಇದ್ರದ್ದು ನೋಟಿಫಿಕೇಷನ್ ಬಂದಿದೆಯಲ್ಲ, ಇದಾದಮೇಲೆ ನೀವು ಇವಾಗ ಹೋಗಿದ ತಕ್ಷಣ ನೀವೆಲ್ಲ ರೆಡಿ ಮಾಡಿಕೊಂಡು ನೀವು ನಿಮ್ಮ ಆರ್ ಡಿ ನಂಬರನ್ನು ಕರೆಕ್ಟಾಗಿ ಹಾಕಿ ನಿಮ್ಮ ಕ್ಯಾಟಗರಿನ ಕ್ಲೈಮ್ ಮಾಡ್ಕೊಬೋದು ಒಳ ಮೀಸಲಾತಿ. ಅದಕ್ಕೋಸ್ಕರ ಅದಾದಮೇಲೆ ಆದ್ದರಿಂದ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳು ಆರ್ ಡಿ ಸಂಖ್ಯೆ ಇರುವ ಪ್ರವರ್ಗ ಎ, ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಎಂದು ಮುದ್ರಿತವಾಗಿರುವ ಪ್ರಮಾಣ ಪತ್ರಗಳನ್ನು ಸಂಬಂಧಿಸಿದಂತೆ ತಹಶೀಲ್ದಾರ್ ರವರಿಂದ ಪಡೆದು ಅರ್ಜಿಯ ಪೋರ್ಟಲ್ನಲ್ಲಿ ಎಡಿಟಿಂಗ್ ಮಾಡುವ ಮೂಲಕ ಆರ್ ಡಿ ಸಂಖ್ಯೆಯನ್ನು ದಾಖಲಿಸಲು ಅಭ್ಯರ್ಥಿಗಳ ಅನುಕೂಲಕ್ಕಾಗಿ ಎಡಿಟಿಂಗ್ ಅರ್ಜಿ ಪೋರ್ಟಲ್ ಅನ್ನು ದಿನಾಂಕ 30/3/2026 ತೆರೆಯಲಾಗುವುದು. ಅಂದರೆ ನಾನು ಹೇಳಿದ್ನಲ್ಲ, ತಹಶೀಲ್ದಾರ್ ಕಡೆಯಿಂದ ನೀವು ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ ಹಾಕಾದ್ಮೇಲೆ ಅದು ಕರೆಕ್ಟ್ ಇದೆ ಅಂತ ಚೆಕ್ ಮಾಡಿ ನಿಮ್ಮ ಮನೆಗೆ ವೆರಿಫಿಕೇಷನ್ ಬಂದು ವೆರಿಫಿಕೇಷನ್ ಆಗಾದ್ಮೇಲೆ ನಿಮಗೆ ಅದನ್ನು ಇಶ್ಯೂ ಮಾಡ್ತಾರೆ. ಅದಕ್ಕೋಸ್ಕರ ಅದು ಮಿನಿಮಮ್ 15 to 30 ಡೇಸ್ ಪ್ರೊಸೆಸ್ ಇರುತ್ತೆ. ಅದಕ್ಕೋಸ್ಕರ 33ರವರೆಗೆ ಎಡಿಟಿಂಗ್ ಆಪ್ಷನನ್ನು ಓಪನ್ ಇರುತ್ತೆ. ನೀವು ಎಡಿಟ್ ಆಪ್ಷನ್ನ ನೀವು ಬೇಗ ನಿಮ್ಮ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ, ಅದು ಒಳ ಮೀಸಲಾತಿ ಆಗಿರುವಂಥ ಜಾತಿ ಪ್ರಮಾಣ ಪತ್ರವನ್ನು ನೀವು ಬೇಗ ಮಾಡಿಸ್ಕೊಂಡು ಹಾಕಿದರೆ ನಿಮ್ಮ ಕ್ಯಾಟಗರಿ ಕ್ಲೈಮ್ ಆಗುತ್ತೆ. ಆರ್ ಡಿ ಸಂಖ್ಯೆ ಸಲ್ಲಿಸಿದ ಅಭ್ಯರ್ಥಿಗಳು ಮಾತ್ರ ಆಯಾ ವರ್ಗಕ್ಕೆ ನಿಗದಿಯಾಗುವ ಸೀಟುಗಳ ಹಂಚಿಕೆಗೆ ಪರಿಗಣಿಸಲಾಗುವುದು. ಆರ್ ಡಿ ಸಂಖ್ಯೆಯನ್ನು ಆನ್ಲೈನ್ ಅರ್ಜಿಯಲ್ಲೇ ನಮೂದಿಸಿರಬೇಕು. ಅಂದರೆ ನೀವು ಇವಾಗ ಅಪ್ಲಿಕೇಶನ್ ಇದೆಯಲ್ಲ, ಅಪ್ಲಿಕೇಶನಲ್ಲೇ ಅದು ನೀವು ಅಲ್ಲಿ ಎಂಟರ್ ಮಾಡೋಕ್ಕಿರುತ್ತಲ್ಲ ಆರ್ ಡಿ ನಂಬರ್, ನಿಮ್ಮ ಕ್ಯಾಸ್ಟ್ ಹಾಕಾದ್ಮೇಲೆ ನಿಮ್ಮ ಕೆಳಗಡೆ ಆರ್ ಡಿ ನಂಬರ್ನ ಕೇಳುತ್ತೆ. ಅಲ್ಲಿ ನೀವು ಅಂದರೆ ನಿಮ್ಮ ಕ್ಯಾಸ್ಟ್ನ ಕ್ಲೈಮ್ ಮಾಡಬೇಕಾಗಿರುತ್ತಲ್ಲ, ಅದಕ್ಕೋಸ್ಕರ ನೀವು ಅಲ್ಲಿ ಆರ್ ಡಿ ನಂಬರ್ನ ಹಾಕಬೇಕಾಗಿರುತ್ತೆ. ಆರ್ ಡಿ ಸಂಖ್ಯೆ ಸಲ್ಲಿಸಿದ ಅಭ್ಯರ್ಥಿಗಳು ಮಾತ್ರ ಆಯಾ ವರ್ಗಕ್ಕೆ ನಿಗದಿಯಾಗಿರುವ ಸೀಟುಗಳ ಹಂಚಿಕೆಗೆ ಪರಿಗಣಿಸಲಾಗುವುದು. ಇದು ಎಸ್ ಸಿ ಪ್ರವರ್ಗ 1, ಪ್ರವರ್ಗ 2, ಪ್ರವರ್ಗ 3ರವರಿಗಾದರೆ. ಇದು ಯಾರ್ಯಾರು ಆರ್ ಡಿ ನಂಬರ್ನ ಫುಲ್ಲು ಹಾಕಿರ್ತೀರಾ ಆಯಾ ಕ್ಯಾಟಗರಿ 2A, 2B, 3A, 3B, SC, ST, ಇನ್ನು OBC, PWD ಯಾರ್ಯಾರು ಅಂದರೆ ಹಾಕಿರ್ತೀರ ಕ್ಲೈಮಿಗೋಸ್ಕರ, ಅವರು ಅಂದರೆ ಆಯಾ ಸೀಟುಗಳ ಹಂಚಿಕೆಗೆ ಪರಿಗಣಿಸಲಾಗುವುದು ಅಂತ ಹೇಳಿ ಲಾಸ್ಟಲ್ಲಿ ಕೊಟ್ಟಿದ್ದಾರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.